ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ವೇರಿಯಸ್ ಪೋಸ್ಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೇಮಕಾತಿ ಕರೆದಿದ್ದು, ಈ ಹುದ್ದೆಗೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಾದರೆ ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತೆ ನೋಡಿರಿ. ಮೊದಲೇದಾಗಿ ಸೀನಿಯರ್ DGM, ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು. ಮಂತ್ಲಿ ರೆಮ್ಯುನರೇಷನ್ ಬಂದುಬಿಟ್ಟು 80,000ದಿಂದ 2,20,000ವರೆಗೂ ಇರುತ್ತೆ. ಪೋಸ್ಟ್ ಬಂದುಬಿಟ್ಟು 4 ಪೋಸ್ಟ್ ಖಾಲಿ ಇದ್ದಾವೆ. ಇನ್ನು ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ. ನೋಡಿರಿ ಯಾವ ರೀತಿ ಹಂಚಿಕೆ ಮಾಡ್ಯಾರ ಅಂದ್ರೆ, ಯು ಆರ್ ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ ಬಂದುಬಿಟ್ಟು ಯು ಆರ್ ಕ್ಯಾಂಡಿಡೇಟ್ಸ್ಗೆ 3 ವೇಕೆನ್ಸಿ ಮತ್ತು OBC ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿದೆ. ಇನ್ನು ಪೋಸ್ಟಿಂಗ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮ್ಗೆ ಪೋಸ್ಟಿಂಗ್ ಆಗ್ಬೋದು. ಇನ್ನು ಎರಡನೇದಾಗಿ ನೋಡಿದ್ರೆ ಮ್ಯಾನೇಜರ್ ಎಲೆಕ್ಟ್ರಿಕಲ್ 2, ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ವೈಸ್ ಹುದ್ದೆ ಆಗಿರ್ತವ. ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, 50,000ರಿಂದ 1,60,000ವರೆಗೂ ಸ್ಯಾಲ್ರಿ ಐತೆ. ಇನ್ನು ಪೋಸ್ಟ್ 7 ಪೋಸ್ಟ್ ಖಾಲಿ ಇದ್ದಾವೆ. ಇದರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ 3 ವೇಕೆನ್ಸಿ ಜನರಲ್ ಅಥವಾ ಯು ಆರ್ ಕ್ಯಾಂಡಿಡೇಟ್ಗೆ, 1 ವೇಕೆನ್ಸಿ EWS, 2 OBC ಕ್ಯಾಂಡಿಡೇಟ್ಗೆ, 1 SC ಅಭ್ಯರ್ಥಿಗೆ ಖಾಲಿ ಇದೆ. ಇನ್ನು ಮೂರನೇದಾಗಿ ನೋಡೋದಾದರೆ ನೋಡಿರಿ, ಮ್ಯಾನೇಜರ್ ಹುದ್ದೆ ಎಲೆಕ್ಟ್ರಿಕಲ್, ಇದು ಸ್ಯಾಲ್ರಿ ಬಂದುಬಿಟ್ಟು 40,000ರಿಂದ ಸ್ಯಾಲ್ರಿ ಇರುತ್ತೆ. ಇದರಲ್ಲಿ 7 ವೇಕೆನ್ಸಿ ಖಾಲಿ ಇದ್ದಾವೆ. ನೋಡಿರಿ, 4 ವೇಕೆನ್ಸಿ ಯು ಆರ್ ಅಭ್ಯರ್ಥಿಗಳಿಗೆ, 1 ವೇಕೆನ್ಸಿ OBC, 1 EWS, 1 SC ಹುದ್ದೆಗಳು. ಟೋಟಲಾಗಿ 7 ಹುದ್ದೆಗಳು ಮ್ಯಾನೇಜರ್ ಹುದ್ದೆಗಳು ಖಾಲಿ ಇವೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಅಸಿಸ್ಟೆಂಟ್ ಮ್ಯಾನೇಜರ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 30,000ರಿಂದ ಸ್ಯಾಲ್ರಿ ಸಿಗತ್ತಾ. ನೋಡಿರಿ, 11 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ನೋಡಿರಿ, ಯು ಆರ್ ಅಭ್ಯರ್ಥಿಗಳಿಗೆ 4 ವೇಕೆನ್ಸಿ, OBCಗೆ 3, 1 EWS, SC 2, STಗೆ 1 ವೇಕೆನ್ಸಿ ಖಾಲಿ ಇದ್ದು, ಇಂಡಿಯಾದಲ್ಲಿ ಯಾವ ಪ್ಲೇಸಿಂಗ್ಲಿ ಕೂಡ ಪೋಸ್ಟಿಂಗನ್ನು ಮಾಡ್ಕೋಬೋದು. ನೋಡಿರಿ, ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ, ಅಪ್ಲಿಕೇಶನ್ ಫೀ ಯು ಆರ್ ಅಥವಾ OBC ಅಭ್ಯರ್ಥಿಗಳಿಗೆ 400 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು, ಮತ್ತು SC ST EWS ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಭ್ಯರ್ಥಿಗಳನ್ನು ಯಾವುದೇ ರೀತಿ ಸೆಲೆಕ್ಷನ್ ಮಾಡ್ಕೋಬೋದು. ಅವರು ಇಂಟಿಮೇಷನ್ ಮೂಲಕ, ರಿಟರ್ನ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ, ಪೋಸ್ಟ್ ವೈಸ್ ಏಜ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ, ಮೊದಲೇದಾಗಿ ಜನರಲ್ಲ DGM ಎಲೆಕ್ಟ್ರಿಕಲ್, ಇದು 48 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ, BA ಅಥವಾ BTech ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಕಾಂಬಿನೇಷನ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ವರ್ ಎಲೆಕ್ಟ್ರಿಕಲ್ ಈಸ್ 1 ಬ್ರಾಂಚ್ ಎನಿ ರಿಕಗ್ನೈಸ್ಡ್ ಇರುತ್ತೆ. ನಲ್ಲಿ ಎಲೆಕ್ಟ್ರಿಕಲಲ್ಲಿ ಯಾವುದೇ ರೀತಿಯ ಕಂಬೈನ್ ಬ್ರಾಂಚ್ನಲ್ಲಿ ಅಭ್ಯರ್ಥಿ ತನ್ನ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ರಿಲೇವೆಂಟ್ ಫೀಲ್ಡ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ನೀವು ಎರಡನೇ ಹುದ್ದೆ ನೋಡಿರಿ, ಮ್ಯಾನೇಜರ್ ಎಲೆಕ್ಟ್ರಿಕಲ್, 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. BE ಅಥವಾ BTech ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕು. ಮತ್ತು ರಿಲೇವೆಂಟ್ ಫೀಲ್ಡ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಮೂರನೇದಾಗಿ ನೋಡಿರಿ, ಮ್ಯಾನೇಜರ್ ಹುದ್ದೆ, ಇದು 35 ವರ್ಷದ ಅಭ್ಯರ್ಥಿ BE ಅಥವಾ BTech ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿತ್ ನಾಟ್ ಸೆಲ್ ದ್ಯಾನ್ 60% ಆರ್ ಈಕ್ವಲೆಂಟ್ ಗ್ರೇಡ್ ಫ್ರಾಮ್ ಎನಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿಯಲ್ಲಿ. ಅಂದರೆ ಅಭ್ಯರ್ಥಿ ಎಲೆಕ್ಟ್ರಿಕಲ್ 60% ತೊಗೊಂಡ ಪಾಸ್ ಆಗಿರಬೇಕು. ರಿಲೇವೆಂಟ್ ಫೀಲ್ಡ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ನಾಲ್ಕನೇದಾಗಿ ನೋಡಿರಿ, ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್, 35 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಅಭ್ಯರ್ಥಿ 10% ತೊಗೊಂಡು ಪಾಸ್ ಆಗಿರಬೇಕು. ನೋಡಿರಿ, ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಕೊನೆಯ ದಿನಕ್ಕೆ ಬಂದುಬಿಟ್ಟು 27/8/2025 ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ.
ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.